ಗೊತ್ತಾಗುತ್ತೆ. ಪ್ರಕರಣ ಯೂಟರ್ನ್ ಪಡೆದುಕೊಳ್ಳುತ್ತೆ. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸ್ಥಳಗಳನ್ನು ಗುರುತು ಮಾಡಿ ಉತ್ಖನನ ನಡೆಸುವಂತೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಅಂದರೆ ಯಾವ್ಯಾವ ಜಾಗಗಳಿದೆ ಆ ಜಾಗಗಳನ್ನು ಗುರುತು ಮಾಡಿ ಎಲ್ಲೆಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಅವ್ರು ಹೇಳಿದ್ದಾರೆ ವಿಠಲಗೌಡ. ಆ ಜಾಗಗಳನ್ನು ಗುರುತು ಪತ್ತೆ ಮಾಡಿ ಆ ಜಾಗಗಳನ್ನು ಗುರುತಿಸ್ಕೊಳ್ಳಿ. ಅದಾದ ನಂತರ ಅಲ್ಲೂ ಕೂಡ ಉತ್ಖನನ ಮಾಡಬೇಕು ಅಂತ ಒಂದು ಅರ್ಜಿ ಸಲ್ಲಿಕೆಯಾಗಿದೆ. ಉತ್ಖನನ ಮಾಡಲೇಬೇಕು ಅಂತ ಕೋರಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ. ಪುರಂದರಗೌಡ, ತುಕಾರಾಮ್ ಗೌಡ ಎಂಬವರು ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಧರ್ಮಸ್ಥಳ ಗ್ರಾಮದ ಪಾಂಗಾಳದ ಪುರಂದರಗೌಡ, ತುಕಾರಾಮ್ ಗೌಡ ಇಬ್ಬರೂ ಕೂಡ SIT ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದರು. ಈ ಹಿಂದೆ ಇವರು ಕೂಡ ದೂರು ಕೊಟ್ಟಿದ್ದರು. ಆದರೆ ಈಗ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಯಾವ್ಯಾವ ಜಾಗಗಳನ್ನು ವಿಠಲಗೌಡ ತೋರಿಸ್ತಾರೆ ಆ ಜಾಗಗಳಲ್ಲೂ ಕೂಡ ಉತ್ಖನನ ಮಾಡಬೇಕು, ಅಲ್ಲೂ ಕೂಡ ಅಗದು ನೋಡಬೇಕು ಅಂತ ಒಂದು ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಶವ ಹೂಳೋದನ್ನು ನಾವು ನೋಡಿದ್ದೀವಿ ಅಂತ ಕೂಡ ಇವರಿಬ್ಬರು ಹೇಳಿದರು. ಇಲ್ಲ ಏನು ಚಿನ್ನಯ್ಯ ಶವಗಳನ್ನು ಹೂಳ್ತಾ ಇದ್ದರು, ಆ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಚಿನ್ನಯ್ಯ ಆ ಶವಗಳನ್ನು ಹೂಳ್ತಾ ಇರುವಂಥದ್ದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಅಂತ ಇವರು ಸಾಕ್ಷ್ಯ ಕೂಡ ಹೇಳಿದರು. ಇದೇ ಕಾರಣಕ್ಕಾಗಿ ಈಗ ಇವರು ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲ, ನಾವು ಶವಗಳನ್ನು ಹೂಳುವಂಥದ್ದನ್ನು ನೋಡಿದ್ದೀವಿ, ಹೀಗಾಗಿ ವಿಠಲಗೌಡ ಯಾವ್ಯಾವ ಜಾಗಗಳನ್ನು ತೋರಿಸ್ತಾರೆ ಆ ಜಾಗಗಳಲ್ಲೂ ಕೂಡ ಉತ್ಖನನ ಮಾಡಬೇಕು. ಯಾವಾಗ ಮಹಜರು ಮಾಡೋದಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಇನ್ನಷ್ಟು ಶವಗಳ ಒಂದು ಅಸ್ಥಿಪಂಜರ ಸಿಕ್ಕಿದೆ ಅಂತ ಆರೋಪ ಮಾಡಿದ್ದಾರೆ. ಈಗಾಗಲೇ SIT ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಏನು ಪರಿಶೀಲನೆ ಇತ್ತು ಆ ಪರಿಶೀಲನೆ ಉತ್ಖನನ ಎಲ್ಲವನ್ನೂ ಕೂಡ ಮುಕ್ತಾಯಗೊಳಿಸಿದ್ರು. ಈ ಬಗ್ಗೆ ದೂರುದಾರರಿಗೆ ಹಿಂಬರಹ ಕೂಡ SIT ಅಧಿಕಾರಿಗಳು ಕೋರ್ಟಿಗೆ ಕೊಟ್ಟಿದ್ದರು. ನೀವೇನೆಲ್ಲ ಆರೋಪಗಳನ್ನು ಮಾಡಿದ್ರಿ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಉತ್ಖನನ ಮಾಡಿದ್ದೀವಿ, ಯಾವ್ಯಾವ ಜಾಗಗಳನ್ನು ತೋರಿಸಿದ್ರಿ ಆ ಜಾಗಗಳಲ್ಲಿ ನಾವು ಉತ್ಖನನ ಮಾಡಿದ್ದೀವಿ, ಅಲ್ಲಿ ಏನೇನು ಸಿಕ್ಕಿದೆ ಏನೇನಿಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಹಿಂಬರಹ ಕೂಡ SIT ಅಧಿಕಾರಿಗಳು ಕೊಟ್ಟಿದ್ದರು. SIT ಅಧಿಕಾರಿಗಳು ವಿಚಾರಣೆ ಮುಕ್ತಾಯಗೊಳಿಸೋದ್ರಿಂದಲೇ ಹೈಕೋರ್ಟ್ಗೆ ಈಗ ಅರ್ಜಿ ಕೂಡ ಸಲ್ಲಿಕೆಯಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಏನು ನಿರ್ಣಯ ಕೈಗೊಳ್ಳುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಪ್ರಕರಣ ಯೂಟರ್ನ್ ಆಗುತ್ತೆ, ಚಿನ್ನಯ್ಯ ಇದರಲ್ಲಿ ತಗಲಾಕೊಳ್ತಾರೆ, ಇದಾದ ನಂತರ ಈಗ ಮತ್ತೆ ಏನಾದರೂ ಶೋಧ ಕಾರ್ಯ ನಡೆಯುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ವಿಠಲಗೌಡ ಯಾವಾಗ ಸ್ಥಳ ಮಹಜರು ಕಾರ್ಯಕ್ಕೆ ಅಂತ ಹೋದರು, ಇನ್ನಷ್ಟು ಅಸ್ಥಿಪಂಜರಗಳು ಸಿಕ್ಕಿತ್ತು ಅನ್ನುವಂತಹ ಒಂದು ಗಂಭೀರ ಆರೋಪ ಅವರು ಮಾಡಿದ್ದಾರೆ. ಹೀಗಾಗಿ SIT ಅಧಿಕಾರಿಗಳು ಯಾವ ಒಂದು ಕಾನೂನಿನ ತೊಡಕುಗಳಿಗೆ ಸಂಬಂಧಪಟ್ಟಂತೆ ಈಗ ಗೊಂದಲಕ್ಕೆ ಸಿಲುಕಿದ್ದಾರೆ, ಇದರ ಜೊತೆಗೆ ಮತ್ತೆ ಏನಾದರೂ ಶೋಧ ಕಾರ್ಯ ಆರಂಭ ಆಗುತ್ತಾ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಹೌದು, ಇಲ್ಲಿ ಕಾನೂನಿನ ತೊಡಕು ಅನ್ನೋದಕ್ಕಿಂತಲೂ ಕೂಡ SIT ಮೇಲೆ ಬೀಳುವಂಥ ಪ್ರೆಷರ್. ಯಾಕಂದರೆ ಹಿಂದೆ ಚಿನ್ನಯ್ಯ ಇದ್ದ ವೇಳೆಯಲ್ಲೇ SIT ಫಾರ್ಮ್ ಆಗಿದ್ದು ಉತ್ಖನನ ಮಾಡಬೇಕು ಅಂತ. ಉತ್ಖನನ ಮಾಡುವಂಥ ಹೊತ್ತಿನಲ್ಲಿ 13ನೇ ಪಾಯಿಂಟಿಗೆ ತಲುಪಬೇಕಾದ್ರೆ ರಾಜಕೀಯ ಕೆಸರೆಚಾಟಗಳೆಲ್ಲ ಆರಂಭವಾಯಿತು. ಸರ್ಕಾರದ ಮೇಲೂ ಕೂಡ ಸಾಕಷ್ಟು ಒತ್ತಡ ಶುರುವಾಯಿತು. ಯಾಕೆ ಈ ಥರ ಸುಮ್ಮನೆ ಉತ್ಖನನ ಮಾಡ್ತಾ ಇದ್ದೀರಾ, ಅಲ್ಲಿ ಅಗೆದುರು ಬಗೆದುರು ಏನು ಸಿಗ್ತಾ ಇಲ್ಲ, 18 ಅಡಿ 20 ಅಡಿಯವರೆಗೆಲ್ಲ ಅಗಿತಾ ಇದ್ದೀರಾ, ಒಂದು ಧಾರ್ಮಿಕ ಕ್ಷೇತ್ರ ಅದು ಅನ್ನೋ ರೀತಿಯಲ್ಲೆಲ್ಲ ಅವ್ರ ಮೇಲೆ ಆಕ್ರೋಶಗಳು ವ್ಯಕ್ತವಾಯಿತು. ಈ ಬೆನ್ನಲ್ಲೇ ಉತ್ಖನನಕ್ಕೆ ಸರ್ಕಾರ ಬ್ರೇಕ್ ಹಾಕಿತ್ತು ಮತ್ತು ಚಿನ್ನಯ್ಯನನ್ನ ವಿಚಾರಣೆ ಮಾಡಿದ ಬಳಿಕ ಆತನೇ ಯೂಟರ್ನ್ ಕೂಡ ಹೊಡೆದ. ಹಾಗಾಗಿ ಉತ್ಖನನಕ್ಕೆ SIT ಸಂಪೂರ್ಣವಾಗಿ ತೆರೆ ಎಳೆದಿತ್ತು. ಆದರೆ ಇದೀಗ ಮತ್ತೆ ಉತ್ಖನನ ಮಾಡುವಂಥ ಪರಿಸ್ಥಿತಿ ಅಥವಾ ಅಸ್ಥಿಪಂಜರಗಳನ್ನು ವಶಕ್ಕೆ ಪಡೆಯುವಂಥ ಸ್ಥಿತಿ ನಿರ್ಮಾಣವಾದರೂ ಕೂಡ ಅದನ್ನು ಮಾಡೋದಕ್ಕೆ SIT ಮೀನಾಮೇಷವನ್ನ ಎಣಿಸ್ತಾ ಇದೆ. ಹಿಂದೆ ಇದ್ದಂಥ ಒಂದು ಕಾನ್ಫಿಡೆನ್ಸ್ SITಯ ಮುಂದೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಇನ್ ಕೇಸ್ ಈಗ ಮುಂದುವರೆದ್ರೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಒತ್ತಡಗಳು ಅಥವಾ ಈ ಕಾನೂನಿನ ಉಲ್ಲಂಘನೆ ಮಾಡುವಂಥ ರೀತಿಯಲ್ಲಿ, ಯಾಕಂದರೆ ಈಗ ಏನು ಅಸ್ಥಿಪಂಜರಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆಯೋ ಆ ಜಾಗ ರಿಸರ್ವ್ ಫಾರೆಸ್ಟ್ಗೆ ಸೇರಿರೋದು. ಸೊ ಅಲ್ಲಿ ಅಸ್ಥಿಪಂಜರವನ್ನು ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ SITಗೂ ಕೂಡ ಕಾನೂನಾತ್ಮಕ ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಕಡೆಯಿಂದ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಈ ಪ್ರಕರಣವನ್ನು ವರ್ಗಾಯಿಸಬೇಕಾ ಅಥವಾ ನಾವೇ ಇದರ ತನಿಖೆ ಮಾಡಬೇಕಾ ಅನ್ನುವಂಥ ರೀತಿಯಲ್ಲೂ ಕೂಡ ಆದಿತ್ಯವಾರ SIT ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆದಿದೆ. ಸೊ ನಾವೇ ಇದನ್ನು ವಶಕ್ಕೆ ಪಡಿಬೇಕು ಅನ್ನುವಂಥ ನಿರ್ಧಾರಕ್ಕೆ SIT ಬಂದರೂ ಕೂಡ ತುಂಬ ಸೂಕ್ಷ್ಮವಾದಂತಹ ಹೆಜ್ಜೆಗಳನ್ನು ಅವರು ಇಡ್ತಾ ಇದ್ದಾರೆ. ಪ್ರಮುಖವಾಗಿ ಬಂಗ್ಲಗುಡ್ಡ ಕಾಡಿನ ಒಂದು ಇತಿಹಾಸ ಏನು, ಹಿನ್ನೆಲೆ ಏನು, ಅದರ ವಿಸ್ತೀರ್ಣ ಏನು ಮತ್ತು ಸ್ಥಳೀಯವಾಗಿ ಅದರ ಬಗ್ಗೆ ಏನು ಅಭಿಪ್ರಾಯಗಳು ಇದೆ,
ಯಾಕಲ್ಲಿ ಅಸ್ಥಿಪಂಜರಗಳು ಈ ತರ ಸಿಗ್ತಾ ಇದೆ, ಇದರ ಹಿಂದಿನ ಕಾರಣಗಳು ಏನು ಅನ್ನುವಂಥ ರೀತಿಯಲ್ಲೂ ಕೂಡ ಬಹಳ ತೀವ್ರ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸರ್ವೆ ರಿಪೋರ್ಟ್ ಅನ್ನ ಕೂಡ ಈಗಾಗಲೇ ಅರಣ್ಯ ಇಲಾಖೆಯಿಂದ ಅವರು ಪಡೆದುಕೊಂಡಿರುವಂತದ್ದು. ನಿನ್ನೆ ಪರಿಶೀಲನೆಯನ್ನ ಮಾಡಿದ ಬಳಿಕ ಇವತ್ತು ಅಲ್ಲಿ ಹೋಗಿ ಸ್ಥಳ ಮಹಜರು ಮಾಡಿ ಆ ಅಸ್ಥಿಪಂಜರಗಳನ್ನ ವಶಕ್ಕೆ ಪಡಿತಾರೆ ಅನ್ನುವಂಥ ರೀತಿಯ ಮಾಹಿತಿಗಳಿದ್ರು ಕೂಡ ಹಿರಿಯ ಅಧಿಕಾರಿಗಳಿಂದ ಯಾವುದೇ ರೀತಿಯ ಸೂಚನೆ ಈವರೆಗೂ ಕೂಡ SIT ಅಧಿಕಾರಿಗಳು ಬಂದಿಲ್ಲ. ಹಾಗಾಗಿ ಆ ನಿರ್ಧಾರವನ್ನ ಅದೇ ತರ ಬಿಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಮೇಲಧಿಕಾರಿಗಳು ಅನುಮತಿಯನ್ನ ಕೊಟ್ಟರೆ ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಸರ್ಕಾರಕ್ಕೆ ಮನವರಿಕೆ ಮಾಡುವಂತ ಕೆಲಸವನ್ನು SIT ಮಾಡ್ತಾ ಇದೆ. ಇನ್ ಕೇಸ್ ಅವರು ಅದನ್ನು ಅಲ್ಲಿಗೆ ಬಿಟ್ಟರೆ ಎಲ್ಲೋ ಒಂದು ಕಡೆ ತನಿಖೆಯಲ್ಲಿ SIT ಎಡವುತು ಅನ್ನುವಂತಹ ರೀತಿಯ ಆರೋಪಗಳು ಕೂಡ ಮುಂದಿನ ದಿನಗಳಲ್ಲಿ ಬರುವ ಸಾಧ್ಯತೆ ಇದೆ. ಯಾಕಂದ್ರೆ ಈ ಪ್ರಕರಣದ ಬಗ್ಗೆ ಒಂದು ಜನಾಭಿಪ್ರಾಯ ಕಂಪ್ಲೀಟ್ ಆಗಿ ತಿರುಗಿತ್ತು. ಆದರೆ ಯಾವಾಗ ವಿಠಲ್ಗೌಡ ಹೇಳಿಕೆ ಬಹಿರಂಗವಾಗುತ್ತೋ ಈ ಬಳಿಕ ಮತ್ತೆ ಜನರು ಕೂಡ ಇದರ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು SIT ತನಿಖೆ ಬಗ್ಗೆಯೂ ಕೂಡ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕೆ ಇದನ್ನು ವಶಕ್ಕೆ ಪಡೆದಿಲ್ಲ ಅನ್ನುವಂತಹ ರೀತಿಯಲ್ಲಿ. ಹಾಗಾಗಿ SITಗೆ ಒಂದು ರೀತಿಯ ದ್ವಂದ್ವ ಇದೆ ಈಗ. ಸೊ ಏನ್ ಮಾಡೋದು ಮುಂದಕ್ಕೆ ಅಂತ. ಇನ್ ಕೇಸ್ ವಶಕ್ಕೆ ಪಡೆಯೋದಾದ್ರೆ ಆ ಜಾಗವನ್ನ ಮಾತ್ರ ಪರಿಶೋಧನೆ ಮಾಡಿ ಆ ಜಾಗದ ಮಜರು ಮಾಡಿ ಅದನ್ನ ಖಾಲಿ ವಶಕ್ಕೆ ಪಡೆಯೋದಾ ಅಥವಾ ಪೂರ್ತಿ ಬಂಗ್ಲಗುಡ್ಡ ಕಾಡಿನ ಸರ್ಚ್ ಮಾಡೋದಾ ಅನ್ನುವಂಥದ್ದು. ಯಾಕಂದ್ರೆ ಈಗ ಇದನ್ನ ವಶಕ್ಕೆ ಪಡೆದ ಬಳಿಕ ನಾಳೆ ಇನ್ನೊಂದ್ಯಾರೋ ಬಂದು ಇಲ್ಲಿ ಅಸ್ಥಿಪಂಜರಗಳಿತ್ತು, SIT ಅದನ್ನ ನೋಡಿದಾಗ ಸುಮ್ಮನೆ ಆದ್ರು ಅನ್ನುವಂಥ ರೀತಿಯ ಆರೋಪಗಳು ಬರೋ ಸಾಧ್ಯತೆ ಇದೆ. ಹಾಗಾಗಿ ಇಡೀ ಬಂಗ್ಲಗುಡ್ಡ ಕಾಡನ್ನ ನಾವು ಸರ್ಚ್ ಮಾಡಬೇಕಾ ಅಥವಾ ಕೇವಲ ಅಸ್ಥಿಪಂಜರ ಸಿಕ್ಕಂತ ಜಾಗಗಳನ್ನ ಮಹಜರು ಮಾಡಿದರೆ ಸಾಕಾ ಅನ್ನುವಂಥ ಡೈಲಾಮದಲ್ಲೂ ಕೂಡ SIT ಇದೆ ಅನ್ನುವಂಥ ಮಾಹಿತಿ ಇದೆ. ಇದರ ನಡುವೆ ಮತ್ತೆ ಉತ್ಖನನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಹೈಕೋರ್ಟ್ ಮೆಟ್ಟಿಲಿಗೆ ಹತ್ತಿದ್ರು. ನಾವು ಇಂಥ ಜಾಗದಲ್ಲಿ ನೋಡಿದೀವಿ ಚಿನ್ನಯ್ಯ ಹೂತು ಹಾಕೋದನ್ನ ಶವಗಳನ್ನ, ಸೊ ನಮಗೂ ಕೂಡ ಕಾರ್ಯಾಚರಣೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ನೀಡಿ ಎಂದರು. SIT ಅದನ್ನ ನಿರಾಕರಿಸಿತ್ತು. ಹಾಗಾಗಿ ಮತ್ತೆ ಅಲ್ಲಿ ಉತ್ಖನನ ಮಾಡಬೇಕು ಅಂತ ಅವರು ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಹೈಕೋರ್ಟ್ನಿಂದ SITಗೆ ನೋಟಿಸ್ ಕೂಡ ಬಂದಿದೆ. ಆದರೆ ಈ ಹಿಂದೆ SIT ಅವರ ಕೊಟ್ಟಂತ ಮನವಿಗೆ ಸಂಬಂಧಪಟ್ಟ ಹಾಗೆ ಹಿಂಬರವನ್ನ ಕೊಟ್ಟಿತ್ತು ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರೋದು. ಏನೋ ಅವ್ರ ಜಾಗಗಳನ್ನು ಉಲ್ಲೇಖ ಮಾಡಿದರೆ ಅದು ಸ್ಮಶಾನಕ್ಕೋಸ್ಕರ ಮೀಸಲಿಟ್ಟ ಜಾಗ ಅನ್ನುವಂಥದ್ದನ್ನು ಅವ್ರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಅವ್ರು ಇನ್ನು ಉಳಿದ ಜಾಗದಲ್ಲಿ ಈಗಾಗಲೇ ಉತ್ಖನನ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಗುರುವಾರ SIT ಪ್ರತಿಕ್ರಿಯೆಯನ್ನು ಕೊಡೋಕ್ಕಿದೆ. ಸೊ ಆ ಬಳಿಕ ನ್ಯಾಯಾಲಯದಲ್ಲಿ ಏನು ತೀರ್ಮಾನವಾಗುತ್ತೆ ಇದು ಸಾಕಷ್ಟು ಕುತೂಹಲವನ್ನು ನಿರ್ಮಾಣ ಮಾಡಿದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.